ತಯಾರಿಸಬೇಕು, ಅದನ್ನ ಹೇಗೆ ಬಳಸಬೇಕು, ಇದೆಲ್ಲ ವಿಚಾರಗಳು ಇದೆ. ಆದರೆ ನಮ್ಮ ಭಾರತದ ಮೇಲೆ ಯಾವ ರೀತಿಯಾಗಿ ಬೇರೆ ಬೇರೆ ಧರ್ಮಗಳಾಗಲಿ ಅಥವಾ ಬೇರೆ ದೇಶಗಳಾಗಲಿ ಆಕ್ರಮಣವನ್ನ ಮಾಡಿ ಇಲ್ಲಿದ್ದಂತಹ ಎಷ್ಟೋ ವೇದವನ್ನ ನಾಶ ಮಾಡಿದ್ದಾರೆ. ಅದರಿಂದ ಇವತ್ತಿನ ದಿನ ಯಾವುದೋ ಒಂದು ಮಗು ಬಂದು ರೈಟ್ ಬ್ರದರ್ಸ್ ಏರೋಪ್ಲೇನ್ ಅನ್ನ ಕಂಡುಹಿಡಿದಿದ್ದು ಅಂತಂದ್ರೆ ನಾವು ಇಲ್ಲ ವೇದ ಕಾಲದಿಂದನೇ ಇದೆ ಅದು ಅಂತ ಹೇಳಿದ್ರೆ ಆ ಮಗು ದಾಖಲೆ ತೋರಿಸು ಅಂತ ಕೇಳುತ್ತೆ. ಆ ದಾಖಲೆ ತೋರಿಸ್ಲಿಕ್ಕೆ ನಮ್ಮ ಹತ್ರ ಎಂತ ಇರೋದಿಲ್ಲ ಇವತ್ತು. ಕಾರಣ ಏನು? ಅದನ್ನೆಲ್ಲ ಸಂಪೂರ್ಣ ನಾಶಪಡಿಸಿದ್ದಾರೆ. ಆದರೆ ನಮ್ಮಲ್ಲಿ ಇವತ್ತಿಗೂ ಆಚಾರದ ರೂಪದಲ್ಲಿ ಸಾಕಷ್ಟು ನಾವು ನಡೆಸ್ಕೊಂಡು ಬಂದಿದ್ದೇವೆ. ಆಚಾರಗಳು ಅಂತ ಹೇಳಿ ಅದು ಕೆಲವೊಂದನ್ನ ನಾವು ವೇದದಲ್ಲಿ ಹುಡುಕಿದ್ರೆ ಇವತ್ತಿನ ದಿನ ಸಿಗೋದಿಲ್ಲ. ಕಾರಣ ಏನು ಅಂತಂದ್ರೆ ಆ ವೇದದಲ್ಲಿ ಇದ್ದಂತಹ ವಿಚಾರಗಳೆಲ್ಲ ನಾಶಪಡಿಸ್ಬಿಟ್ಟಿದ್ದಾರೆ. ಇವತ್ತಿನ ದಿನ ನಾವು ಅದನ್ನು ಹುಡುಕ್ತೇವೆ, ಅದನ್ನ ದಾಖಲೆಯಾಗಿ ಕೊಡ್ತೇವೆ ಅಂತಂದ್ರೆ ಆ ದಾಖಲೆ ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಕಾರಣ ನಾಶವಾಗಿದೆ. ನಳಂದ ವಿಶ್ವವಿದ್ಯಾನಿಲಯದ ಬಗ್ಗೆ ಸಾಕಷ್ಟು ಜನಕ್ಕೆ ಚೆನ್ನಾಗಿ ಗೊತ್ತಿದೆ. ಅದು ಸುಮಾರು 7 ತಿಂಗಳುಗಳ ಕಾಲ ಸಂಪೂರ್ಣ ಅಂದ್ರೆ ಉರಿಲಿಕ್ಕೆ ಅಷ್ಟು ಸಮಯ ಬೇಕಾಯಿತು. ಅದರಲ್ಲಿ ಇದ್ದಂತಹ ಪುಸ್ತಕ ಭಂಡಾರ, ಜ್ಞಾನ ಭಂಡಾರ ಎಷ್ಟಿತ್ತು ಅಂತಂದ್ರೆ ಅದು ಸಾಕಷ್ಟು ದಿನಗಳು ಉರಿತಾನೆ ಇತ್ತಂದ್ರೆ ಅದಕ್ಕೆ ಬೆಂಕಿ ಹಚ್ಚಿ. ಅಷ್ಟು ಜ್ಞಾನ ಭಂಡಾರ ನಮ್ಮ ಭಾರತದಿಂದ ಸಂಪೂರ್ಣವಾಗಿ ನಾಶವನ್ನು ಹೊಂದಿದೆ. ಆದ್ದರಿಂದ ಆ ದಾಖಲೆಗಳನ್ನ ನಾವು ಕೊಡ್ಲಿಕ್ಕೆ ಸಾಧ್ಯವಾಗುವುದಿಲ್ಲ. ಆದರೆ ನಮ್ಮ ಪೂರ್ವಜರು ಆ ದಾಖಲೆಗಳ ಮುಖಾಂತರವೇ ಯಾವುದು ಸರಿ, ಯಾವುದು ತಪ್ಪು, ಯಾವುದನ್ನ ನಾವು ಆಚರಣೆ ಮಾಡಬೇಕು ಅನ್ನುವಂಥದ್ದನ್ನ ರೂಢಿಸ್ಕೊಂಡು ಬಂದಿದ್ದಾರೆ. ನಮ್ಮ ನಿತ್ಯ ಜೀವನದಲ್ಲಿ ಮಡಿ ಮೈಲಿಗೆ ವಿಚಾರಗಳು ಮತ್ತೊಂದು ಇದೆಲ್ಲವನ್ನ ಹಿಂದಿನಿಂದ ರೂಢಿಸ್ಕೊಂಡು ಬಂದಿದ್ದಾರೆ. ಅದನ್ನ ನಾವು ಇವತ್ತಿನ ದಿನ ದಾಖಲೆ ಇಲ್ಲ ಅನ್ನುವ ಕಾರಣಕ್ಕೆ ಬಿಟ್ಕೊಂಡು ಹೋದ್ರೆ ನಮ್ಮ ಮುಂದಿನ ಪೀಳಿಗೆಗೆ ಈ ಒಂದು ಸನಾತನ ಧರ್ಮ ಶಕ್ತಿ ಇಲ್ಲದೆ ಇದೆಯೇನೋ ಅನ್ನುವಂತಹ ಒಂದು ವಿಚಾರವನ್ನ ನಾವೇ ಕೊಡ್ತಾ ಇದ್ದೇವೆ ನಮ್ಮ ಮುಂದಿನ ಪೀಳಿಗೆಗೆ. ಹೆಚ್ಚಿನ ಜನ ಇವತ್ತಿನ ದಿನ ತಮ್ಮ ಹುಟ್ಟುಹಬ್ಬವನ್ನಾಗಲಿ ಅಥವಾ ಯಾವುದೇ ಒಂದಷ್ಟು ಕಾರ್ಯಗಳನ್ನ ಕ್ಯಾಲೆಂಡರ್ನ ನೋಡಿ ಮಾಡ್ತಾ ಇದ್ದಾರೆ. ಇದು ನಮ್ಮ ಸನಾತನ ಧರ್ಮವಲ್ಲ. ನಾವು ಸನಾತನ ಧರ್ಮಿಗಳಾಗಿ ಕ್ಯಾಲೆಂಡರ್ ಅನ್ನ ನಮ್ಮ ವ್ಯಾವಹಾರಿಕ ಜೀವನಕ್ಕೆ ನಿತ್ಯ ಉಪಯೋಗಿಸಲೇಬೇಕು. ಅದನ್ನು ಉಪಯೋಗಿಸೋಣ. ಯಾವಾಗ ನಮ್ಮ ಧಾರ್ಮಿಕ ಕೆಲಸ ಕಾರ್ಯಗಳು, ಧಾರ್ಮಿಕವಾಗಿ ನಾವು ಆಚರಿಸುವಂತಹ ಹಬ್ಬಗಳು ಇದ್ಯಾವುದನ್ನು ನಾವು ಕ್ಯಾಲೆಂಡರ್ ನೋಡಿ ಮಾಡೋದಿಲ್ಲ. ಇದೆಲ್ಲವನ್ನು ನಾವು ಪಂಚಾಂಗದ ಆಧಾರದ ಮೇಲೆ ಮಾಡ್ತೇವೆ. ಅಂದ್ರೆ ಈ ಪಂಚಾಂಗ ಎಲ್ಲಿಂದ ಬಂತು ಅಂತಂದ್ರೆ ಸೂರ್ಯ ಚಂದ್ರರಿಂದ ಪಂಚಾಂಗ ಉತ್ಪತ್ತಿಯಾಗುತ್ತೆ. ಅಂದ್ರೆ ನಾವು ಪ್ರಕೃತಿಯನ್ನ ಆರಾಧಿಸ್ತಾ ಇದೀವಿ, ಪ್ರಕೃತಿಯನ್ನ ನಮ್ಮ ಮೂಲವಾಗಿ ಇಟ್ಕೊಂಡಿದ್ದೇವೆ. ಹಾಗಾಗಿ ಇಲ್ಲಿ ನಾವು ಎಷ್ಟೋ ಜನ ಇವತ್ತಿಗೆ ಈ ಫಾದರ್ಸ್ ಡೇ, ಮದರ್ಸ್ ಡೇ ಮತ್ತೆ ಇನ್ನೊಂದು ಮತ್ತೊಂದು ಅಂತೆಲ್ಲ ಆಚರಣೆ ಮಾಡೋದಿದೆ. ನಮ್ಮ ಭಾರತದಲ್ಲಿ ನಿತ್ಯವೂ ಫಾದರ್ಸ್ ಡೇ, ನಿತ್ಯವೂ ಮದರ್ಸ್ ಡೇ. ನಮಗೆ ತಂದೆ ತಾಯಿಗಳು ನಿತ್ಯ ನಮ್ಮೊಟ್ಟಿಗೆ ಇರೋದ್ರಿಂದ ನಾವು ವಿಶೇಷವಾಗಿ ತಂದೆಗೆ ಅಥವಾ ತಾಯಿಗೆ ಶುಭವನ್ನು ಕೋರೋದು ಅನ್ನುವಂಥದ್ದಿಲ್ಲ. ಆದರೆ ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಅವರ ತಂದೆ ತಾಯಿಗಳು ಅವರನ್ನ ಬಿಟ್ಟು ಹೋಗಿರ್ತಾರೆ. ಒಬ್ಬೊಬ್ಬರು ಒಂದೊಂದು ಕಡೆ, ತಾಯಿ ಒಂದು ಕಡೆ ಇರ್ತಾರೆ, ತಂದೆ ಒಂದು ಕಡೆ ಇರ್ತಾರೆ. ಅದಕ್ಕೋಸ್ಕರ ಅವರು ಒಂದು ಸಮಾಗಮ ಮಾಡ್ಲಿಕ್ಕೆ, ಅವರ ಸಮಾಗಮ ಆಗ್ಲಿಕ್ಕೆ ಒಂದು ದಿನವನ್ನ ನಿಶ್ಚಯ ಮಾಡ್ಕೊಂಡಿದ್ದಾರೆ. ಅದನ್ನ ಫಾದರ್ಸ್ ಡೇ ಅಂತ ಕರೀತಾರೆ. ಅವತ್ತಿನ ದಿನ ಮಕ್ಕಳು ಹೋಗಿ ಅವರ ತಂದೆಯನ್ನ ಕಾಣ್ತಾರೆ. ನಮ್ಮಲ್ಲಿ ಹಾಗಾಗೋದಿಲ್ಲ. ನಾವು ನಿತ್ಯ ತಂದೆ ತಾಯಿಗಳ ಜೊತೆಯೇ ಬೆಳೆಯುತ್ತೀವಿ, ತಂದೆ ತಾಯಿಗಳ ಜೊತೆಯೇ ಇರ್ತೇವೆ. ಆದ್ದರಿಂದ ನಮಗೆ ಫಾದರ್ಸ್ ಡೇ ಅನ್ನುವಂಥದ್ದು ವಿಚಾರವೇ ಬರೋದಿಲ್ಲ. ಈ ನಮ್ಮ ಹಬ್ಬಗಳಿಗೆ ಈ ಒಂದು ಏನ್ ವಿಚಾರಗಳಿದೆ ಇದಕ್ಕೆ ನೋಡಿದ್ರೆ
ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಯಾವುದೇ ಒಂದು ವಿಚಾರ ಅಂತಂದ್ರೆ ಅಲ್ಲಿ ವಿಶೇಷ ಅಂತ ಏನೂ ಇಲ್ಲ. ಅಲ್ಲಿ ಒಂದು ವಿಶೇಷ, ಒಬ್ಬರಿಗೆ ಶುಭ ಕೋರೋದು, ಕುಡಿತ. ಆದರೆ ನಮ್ಮ ಭಾರತದಲ್ಲಿ ಸನಾತನ ಧರ್ಮದಲ್ಲಿ ಪ್ರತಿಯೊಂದು ಹಬ್ಬಕ್ಕೆ ವಿಶೇಷವಿದೆ. ನಾವು ಒಂದೊಂದು ಹಬ್ಬಕ್ಕೆ ವಿಶೇಷವಾದ ಆಹಾರ ಪದಾರ್ಥಗಳನ್ನ ನೈವೇದ್ಯದ ರೂಪದಲ್ಲಿ ಮಾಡಿ, ಅಂದ್ರೆ ಪ್ರಕೃತಿಯಲ್ಲಿ ಯಾವ ಬದಲಾವಣೆಯಾಗಿದೆ ಆ ಬದಲಾವಣೆಗೆ ಅನುಗುಣವಾಗಿ ನಾವು ಆಹಾರವನ್ನ ಮಾಡ್ತೇವೆ. ಅಲ್ಲಿ ಎಳ್ಳು ಬೆಲ್ಲವನ್ನ ನಾವು ಬೇರೆ ಇನ್ಯಾವುದೋ ಸಮಯದಲ್ಲಿ ಮಾಡೋದಿಲ್ಲ. ಅದಕ್ಕೆ ಒಂದು ನಿಗದಿತವಾದ ಸಮಯವಿದೆ, ಆವಾಗ ಮಾತ್ರ ಎಳ್ಳು ಬೆಲ್ಲ ಮಾಡ್ತೇವೆ. ಗಣಪತಿ ಹಬ್ಬವನ್ನ ನಾವು ಚೈತ್ರ ಮಾಸದಲ್ಲಿ ಗಣಪತಿ ಹಬ್ಬವನ್ನ ಆಚರಣೆ ಮಾಡೋದಿಲ್ಲ. ಕಾರಣ, ಉರಿ ಬಿಸಿಲಿರುತ್ತೆ, ನೀರಿರೋದಿಲ್ಲ, ಆ ಗಣಪತಿಯನ್ನು ಬಿಡ್ಲಿಕ್ಕೆ ಆಗೋದಿಲ್ಲ. ಹೇಗೆ ಆ ಗಣಪತಿಯನ್ನು ಬಿಡೋದು, ಎಲ್ಲಿ ಬಿಡೋದು ಗಣಪತಿಯನ್ನ? ಈ ರೀತಿಯೆಲ್ಲ ಪ್ರಕೃತಿಯ ಜೊತೆಗೆ ನಾವು ನಮ್ಮ ಒಂದು ಈ ಸನಾತನ ಧರ್ಮ ಅನ್ನೋದೇನಿದೆ, ಇದು ಪ್ರಕೃತಿಯ ಜೊತೆ ಇರುವಂತಹದ್ದು. ನಾವು ಪ್ರಕೃತಿಯಿಂದ ದೂರ ಇರುವಂತಹವರಲ್ಲ. ನಾವು ಪ್ರಕೃತಿಯ ಜೊತೆ ನಮ್ಮನ್ನ ನಾವು ಪ್ರಕೃತಿಯ ಒಳಗೆ ಸೇರಿಸಿಕೊಂಡಿದ್ದೇವೆ. ಹಾಗಾಗಿ ನಾವು ಈ ಒಂದು ಪಂಚಾಂಗ ಆಧಾರಿತವಾಗಿ ಪ್ರತಿಯೊಂದು ಕಾರ್ಯಗಳನ್ನ ಆಚರಣೆ ಮಾಡಬೇಕು. ನಮ್ಮ ಹುಟ್ಟುಹಬ್ಬ ಸಮೇತವಾಗಿ ನಾವು ದೀಪವನ್ನ ಮನೆಯಲ್ಲಿ ಹಚ್ತೇವೆ. ಯಾವತ್ತು ದೀಪವನ್ನ ಆರಿಸುವ ಕೆಲಸವನ್ನ ನಾವು ಮಾಡೋದಿಲ್ಲ. ಆದ್ರೆ ಹೊಸದಾಗಿ ಕಂಡಂತಹ ಯಾವುದೋ ಒಂದು ವಿಚಾರ ಅದು ತಪ್ಪು. ನಮ್ಮ ಧರ್ಮಕ್ಕೆ, ಅಂದ್ರೆ ನಮ್ಮ ಸನಾತನ ಧರ್ಮದಲ್ಲಿ ಅದನ್ನ ತಪ್ಪು ಅಂತ ನಾವು ಕರಿತೇವೆ. ದೀಪವನ್ನ ನಾವು ಆರಿಸುವ ಕೆಲಸ, ನಂದಿಸುವ ಕೆಲಸ ನಾವು ಮಾಡೋದಿಲ್ಲ. ನಾವು ದೀಪವನ್ನ ಹಚ್ಚೇ ಇಡ್ತೇವೆ. ಅದೇನಾದ್ರೂ ಸ್ವಲ್ಪ ಶಾಂತವಾಗಿದೆ ಅಂತಂದಾಗ ತಕ್ಷಣ ಹೇಳ್ತಾರೆ ಮನೆ ಹಿರಿಯರು, ನೋಡು ದೀಪ ಶಾಂತವಾಗಿದೆ, ಅದನ್ನ ಹಚ್ಚಿಡು ಅಂತ. ಆದ್ರೆ ಪಾಶ್ಚಾತ್ಯರಲ್ಲಿ ಈ ಒಂದು ಏನು ಹುಟ್ಟುಹಬ್ಬವನ್ನು ಮಾಡ್ಕೊಳ್ತಾರೆ, ಅವತ್ತಿನ ದಿನ ದೀಪವನ್ನ ಆರಿಸುವಂತ ಒಂದು ಕ್ರಮ ಇದೆ. ಅದನ್ನ ನಾವು ಅನುಸರಿಸ್ತಾ ಇದ್ದೇವೆ. ನಮ್ಮ ಹುಟ್ಟಿನ ದಿನ ನಾವು ಇನ್ನೂ ಉತ್ಕೃಷ್ಟವಾದ ಕೆಲಸಗಳನ್ನ ನಮ್ಮ ಕೈಯಿಂದ ಮಾಡಬೇಕು ಅಂತ ಹಿಂದೆ ಮಾಡಿಸೋರು. ಅಂದ್ರೆ ಆ ಮಕ್ಕಳನ್ನ ಕರ್ಕೊಂಡು ಹೋಗಿ ದೇವಸ್ಥಾನದಲ್ಲಿ ಅವರ ಹೆಸರಲ್ಲಿ ಒಂದು ಅರ್ಚನೆ, ಪೂಜೆಯನ್ನು ಮಾಡಿಸಿ, ಅಭಿಷೇಕವನ್ನ ಮಾಡಿಸಿ, ಗುರುಗಳ ಒಂದು ದರ್ಶನವನ್ನ ಮಾಡಿಸ್ಕೊಂಡು ಆ ಮಕ್ಕಳ ಕೈಯಿಂದ ಒಂದಷ್ಟು ಜನಕ್ಕೆ ಒಂದು ಆಹಾರವನ್ನ, ಅನ್ನ ಸಂತರ್ಪಣೆಯನ್ನು ಮಾಡಿಸೋದು, ಇದೆಲ್ಲವನ್ನ ಹಿಂದಿಂದ ನಡೆಸ್ಕೊಂಡು ಬಂದಿದ್ದಾರೆ. ಆದ್ರೆ ಇವತ್ತಿನ ದಿನ ಹುಟ್ಟುಹಬ್ಬ ಅಂತಂದ್ರೆ ಜನಕ್ಕೆ ಕೇಕ್ ಕಟ್ ಮಾಡೋದೇ ಹುಟ್ಟುಹಬ್ಬ. ಒಂದಷ್ಟು ಜನನ್ನ ಕರೆಸಿ ಮನೆಯಲ್ಲಿ ಒಂದು ಊಟ ಹಾಕಿದ್ರೆ, ಅದು ಬೇರೆ ಬೇರೆ ರೀತಿಯಲ್ಲಿ ಅದನ್ನ ಹಾಕಿದ್ರೆ ಅದೇ ಹುಟ್ಟುಹಬ್ಬದ ಆಚರಣೆ ಅಂತ ಅನ್ಕೊಂಡಿದ್ದಾರೆ. ಆದ್ರೆ ನಾವು ಪ್ರಕೃತಿಗೆ ವಿರುದ್ಧವಾಗಿ ಹೋಗ್ತಾ ಇದ್ದೇವೆ. ಅಲ್ಲಿ ಹುಟ್ಟುಹಬ್ಬವನ್ನ ನಾವೆಲ್ಲರೂ ಆಚರಿಸ್ಕೊಳ್ಬೇಕು. ಆದ್ರೆ ಅದನ್ನ ದೇವಸ್ಥಾನಗಳಲ್ಲಿ ಅಥವಾ ಧಾರ್ಮಿಕ ಕ್ಷೇತ್ರಗಳಲ್ಲಿ ಅದನ್ನ ಆಚರಿಸ್ಕೊಳ್ಬೇಕು. ಇದರಿಂದ ನಮ್ಮ ಯಾವುದೇ ವಿಚಾರಗಳಿದೆ, ನಮ್ಮ ಯಾವುದೇ ಮುಂದಿನ, ಅಂದ್ರೆ ಹುಟ್ಟುಹಬ್ಬ ಅಂತಂದ್ರೆ ಈ ವರ್ಷ ನಂದು 30 ವರ್ಷ ಮುಗಿತಾ ಇದೆ, 31ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೇನೆ, ಈ 31ನೇ ವರ್ಷ ನನಗೆ ತುಂಬಾ ಚೆನ್ನಾಗಿರ್ಬೇಕು, ನನ್ನ ಯಾವುದೇ ಸಮಸ್ಯೆಗಳು ನನಗೆ ಬರಬಾರದು, ಇದನ್ನೆಲ್ಲ ನಾವು ಯಾವುದೋ ಒಂದು ಕೇಟ್ ಕಪ್ ಮಾಡೋದ್ರಿಂದ ಅದನ್ನ ನೆರವೇರಿಸ್ಲಿಕ್ಕೆ ಆಗುದಿಲ್ಲ. ಭಗವಂತನ ಹತ್ರ ಬಂದು ಅವನ ಹತ್ರ ನಾನು 30 ವರ್ಷಗಳನ್ನ ಕಳೆದಿದ್ದೇನೆ, ಮುಂದಿನ ಒಂದು ವರ್ಷ ನನಗೆ ಶುಭವಾಗಿರಲಿ, ಯಾವುದೇ ಸಮಸ್ಯೆಗಳು ಬಂದ್ರು ಅದನ್ನು ಎದುರಿಸುವಂತಹ ಶಕ್ತಿಯನ್ನು ಕೊಡು. ಈ ರೀತಿಯಾಗಿ ನಾವು ಭಗವಂತನ ಹತ್ರ ಬೇಡೋದಕ್ಕೂ, ಮನೆಯಲ್ಲಿ ಕೇವಲ ಕೇಕ್ ಅನ್ನ ಕಟ್ ಮಾಡೋದು, ದೀಪವನ್ನ ನಂದಿಸೋದು, ಇದೆಲ್ಲವೂ ಧರ್ಮಕ್ಕೆ ವಿರುದ್ಧವಾದ ಕೆಲಸ. ಆದ್ದರಿಂದ ಇಂಥ ಧರ್ಮಕ್ಕೆ ವಿರುದ್ಧವಾದ ಕೆಲಸಗಳನ್ನ ಮಾಡದೆ ಪ್ರತಿಯೊಬ್ಬರು ನಮ್ಮ ಸನಾತನ ಧರ್ಮದಲ್ಲಿ ಏನನ್ನ ಹೇಳಿದೆ ಅದನ್ನ ಆಚರಣೆ ಮಾಡಬೇಕು. ನಾವು ಯಾವುದೋ